ಸಿಂಪಲ್ ರೆಸಿಪಿ ಬೇಗ ಆಗುತ್ತೆ ಅಂತ ಲೇಟಾಗಿ ಎದ್ದು ನಮ್ಮ ಮಮ್ಮಿ ಹತ್ರ ಬೈಸ್ಕೊಂಡೆ. ಯಸ್, ವೆಲ್ಕಮ್ ಟು 15 ಡೇಸ್ ಸೆಲ್ಫ್ ಕುಕಿಂಗ್ ಚಾಲೆಂಜ್ ಡೇ 4. ಇವತ್ತಿನ ರೆಸಿಪಿ ಬಂದು ಅಬೆ ವಡೆ ಅಂದರೆ ಸ್ಟೀಮ್ಡ್ ವಡೆ. ಇದು ಆ್ಯಕ್ಚುಲಿ ಸಿಂಪಲಾಗೇ ಇದೆ, ಬಟ್ ನಾನು ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬೈಸ್ಕೊಂಡೆ. ಸೊ ಫಸ್ಟು ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದ್ಬಿಟ್ಟು ಬ್ಲೆಂಡರ್ ಯೂಸ್ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಚ್ಕೊಂಡೆ. ಅದಾದಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿಕೊಂಡೆ. ಇನ್ನೊಂದು ಕಡೆ ನೈಟೇ ನೆನೆಸಿದ್ದ ಕಡಲೆಬೇಳೆನ ತರಿಯಾಗಿ ಅಂದರೆ ಸ್ವಲ್ಪ ಬಾಯಿಗೆ ಸಿಗೋ ಥರ ರುಬ್ಕೊಂಡೆ. ಇದಾದಮೇಲೆ ಒಂದು ದೊಡ್ಡ ಬೌಲ್ಗೆ ಎಲ್ಲದನ್ನು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಬೈ ದ ವೇ, ಇಲ್ಲಿ ಉಪ್ಪು ಹಾಕಿರೋದು ನಮ್ಮಮ್ಮನೇ. ಸೊ ಉಪ್ಪೆಲ್ಲ ಹಾಕೊಂಡಾದ್ಮೇಲೆ ವಡೆ ಟೆಕ್ಸ್ಚರ್ ಬರುತ್ತಾ ಅಂತ ನೋಡಿ. ಇಲ್ಲ ಅಂತ ಅಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ಬೈಂಡಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಇಡ್ಲಿ ಪ್ಲೇಟ್ಸ್ಗೆ ಇದನ್ನೆಲ್ಲ ನೀಟಾಗಿ ಇಟ್ಕೊಂಡು ಸ್ಟೀಮ್ ಮಾಡಿಕೊಂಡ್ರೆ ಮುಗೀತು, ಅಬೆ ವಡೆ ರೆಡಿ. ಹೇಗಿದೆ? ಸ್ವಲ್ಪ ಮೆತ್ತು ಇರಬೇಕು. ಚೆನ್ನಾಗಿತ್ತು ವಡೆ. ತಿಂದೆ. ಮುಂಚೆ ಯಾವಾಗಾದ್ರೂ ತಿಂದಿದ್ರಾ? ಈ ಥರ ತಿಂದಿರಲಿಲ್ಲ, ಇವತ್ತೇ ತಿಂದಿರೋದು. ಅದು ಹೆಸರು ಗೊತ್ತಿರಲಿಲ್ಲ, ನಾನು ಕೇಳಿದೆ ಮಂಜು. ಸ್ಟೀಮ್ಡ್ ಅಬೆ ವಡೆ. ಓಕೆ, ಚೆನ್ನಾಗಿ.